ಇಂದು ತಮಗೆಲ್ಲರಿಗೆ ತಿಳಿದ ಹಾಗೆ ಪ್ರಜಾರಾಜ್ಯೋತ್ಸವ ದಿನ. ಅದರ ಅಂಗವಾಗಿ ನಾನು ಒಂದೆರಡು ಮಾತನಾಡುತ್ತೇನೆ. ಪ್ರಜಾರಾಜ್ಯೋತ್ಸವ ಎಂದರೇನು ಎಂಬ ಪ್ರಶ್ನೆ ಉದ್ಭವಿಸಿದಾಗ ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ನುಡಿದ ಮಾತು ನೆನಪಿಗೆ ಬರುತ್ತದೆ. ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ. 1950 ಜನವರಿ 26ನೇ ದಿನ ನಮ್ಮ ರಾಷ್ಟ್ರದ ಸಂವಿಧಾನ ಪರಿಪೂರ್ಣಗೊಂಡು ಭಾರತೀಯರನ್ನು ಸಂಪೂರ್ಣ ಪ್ರಭುಗಳನ್ನಾಗಿಸಿತು. ಡಾ. ಬಿ. ಆರ್. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಕರ್ತೃ. ಸ್ವತಂತ್ರ ಭಾರತದ ಕಾನೂನು ಮಂತ್ರಿಗಳಾದ ಡಾ. ಬಿ. ಆರ್. ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರದ ರತ್ನ ಎಂದು ಹೇಳಲು ಯಾವ ಅಡ್ಡಿಯೂ ಇಲ್ಲ. ಡಾ. ಬಾಬು ರಾಜೇಂದ್ರ ಪ್ರಸಾದ್ರವರ ನಿವೇಶನದಲ್ಲಿ ಎಲ್ಲ ರಾಷ್ಟ್ರ ನಾಯಕರ ಅನುಮತಿ ಮತ್ತು ಅಪೇಕ್ಷೆಯ ಮೇರೆಗೆ ಹಲವಾರು ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ರಾಷ್ಟ್ರಕ್ಕೆ ಅಪಾರವಾದ ಕಾಣಿಕೆಯ ರೂಪದಲ್ಲಿ ಸಂವಿಧಾನವನ್ನು ರಚಿಸಿಕೊಟ್ಟು ಸಂವಿಧಾನದ ಶಿಲ್ಪಿಗಳೆಂದು ಬಿರುದು ಪಡೆದುಕೊಂಡಿದ್ದಾರೆ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದುಕೊಂಡು ಭಾರತ ತನ್ನದೇ ಆದ ಆಡಳಿತ ಸೂತ್ರಗಳ ಚೌಕಟ್ಟಿನಲ್ಲಿ ನಡೆಯಬೇಕಾದರೆ ಸಂವಿಧಾನದ ಅವಶ್ಯಕತೆ ಇತ್ತು. ಆದ ಕಾರಣ ಹಲವಾರು ರಾಷ್ಟ್ರಗಳ ನಾಯಕರು ಆ ಕಾರ್ಯವನ್ನು ಡಾ. ಬಿ. ಆರ್. ಅಂಬೇಡ್ಕರ್ ಅವರಿಗೆ ವಹಿಸಿಕೊಟ್ಟರು. 1950 ಜನವರಿ 26ರಂದು ಭಾರತ ಸಂಪೂರ್ಣ ಗಣತಂತ್ರ ರಾಷ್ಟ್ರ ಗಣರಾಜ್ಯವನ್ನಾಗಿಸಿದರು. ಅಂದರೆ ಪ್ರಜಾರಾಜ್ಯದ ಪ್ರಭುಗಳಾದ ನಾವು ಪರಕೀಯರ ಹುಳುಗಳಿಗೆ ನುಸುಳಿಕೊಂಡು ಬರದಂತೆ ಎಚ್ಚರಿಕೆ ವಹಿಸಿಕೊಂಡು ತಮ್ಮ ಭವಿಷ್ಯವನ್ನು ಸುಂದರವನ್ನಾಗಿಸಿಕೊಳ್ಳೋಣ ಎಂದು ನಾನು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನುಡಿದು ನನ್ನ ಭಾಷಣ ಮುಗಿಸುತ್ತೇನೆ.